ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ ಗಳಿದ್ದಾವೆ. ಅವುಗಳು ಎಷ್ಟರ ಮಟ್ಟಿಗೆ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಅಂತವರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಎಸ್ಪೆಷಲಿ ಬಿಗಿನರ್ಸ್ ಗೆ ಅಂತ ಡಿಸೈನ್ ಮಾಡಿರುವಂತದ್ದು. ಖಂಡಿತ ನಿಮಗೆ ಲೈಫ್ ಲಾಂಗ್ ಮಾರ್ಕೆಟ್ ಅಲ್ಲಿ ಉಪಯೋಗಕ್ಕೆ ಬರುವಂತ ವಿಷಯ ಇದರಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಇರೋರು ಸಂಪರ್ಕ ಮಾಡಬಹುದು. ಇನ್ನು ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ನಮ್ಮ ಮಾರ್ಕೆಟ್ ನ ಕಳೆದ ವಾರದ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು 167 ಪಾಯಿಂಟ್ಸ್ ಅಥವಾ 0.65% ಡೌನ್ ಅಲ್ಲಿ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮಧ್ಯೆ ಚೆನ್ನಾಗಿ ಅಪ್ ಆಯ್ತು, ಬಟ್ ಸಸ್ಟೈನ್ ಆಗಲಿಲ್ಲ. ಡೌನ್ ಫಾಲ್ ಕಂಡು ಬಂದು ಪ್ರೀವಿಯಸ್ 2 ಡೇಸ್ ಮಾರ್ಕೆಟ್ ಸೆಷನ್ಸ್ ಅಲ್ಲಿ ಒಟ್ಟಿನಲ್ಲಿ ಮತ್ತೊಮ್ಮೆ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು 739 ಪಾಯಿಂಟ್ಸ್ ಅಥವಾ 0.87% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಒಟ್ಟಿನಲ್ಲಿ ನಮ್ಮ ಮಾರ್ಕೆಟ್ ಸ್ವಲ್ಪ ಅಪ್ ಆದ್ರೂ ಮತ್ತೆ ಅದು ಸಸ್ಟೈನ್ ಆಗದೆ ಡೌನ್ ಆಗ್ತಾ ಇದೆ. ಈ ರೀತಿಯ ಹಾವು ಏಣಿ ಆಟ ನೋಡ್ಲಿಕ್ಕೆ ಸಿಗ್ತಿದೆ ಅಂತ ಹೇಳ್ಬೋದು ಕಳೆದ 2-3 ತಿಂಗಳಿಂದ ಕೂಡ. ಇನ್ನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಲಾಸ್ಟ್ ವೀಕ್ ಅಂತ ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 150 ಪಾಯಿಂಟ್ಸ್ ಅಥವಾ 0.3% ಪಾಸಿಟಿವ್ ಅಲ್ಲಿ ಕಂಡು ಬಂದಿದೆ. ಬಟ್ ಹೈಲಿ ವೋಲಟೈಲ್ ಸೆಷನ್ ಇದೆ. ನೋಡಬಹುದು ಇಂಡೆಕ್ಸ್ ಲೆವೆಲ್ ಅಲ್ಲಿ ಯಾವ ರೀತಿಯ ವೋಲಟಿಲಿಟಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ. ಎಸ್ಪೆಷಲಿ ಟ್ರಂಪ್ ಪೀರಿಯಡ್ ಇದೇ ರೀತಿ ಇರುತ್ತೆ. ಟ್ರಂಪ್ ಅಣ್ಣನ ಮನಸ್ಥಿತಿ ಹೇಗಿರುತ್ತೋ ಅದೇ ರೀತಿ ಮಾರ್ಕೆಟ್ ನ ಪರಿಸ್ಥಿತಿ ಕೂಡ ಇರುತ್ತೆ. ಯಾಕಂದ್ರೆ ಟ್ರಂಪ್ ಅಣ್ಣ ನಾಳೆ ಏನ್ ಹೇಳ್ತೀನಿ ಅಂತ ಅವ್ರಿಗೆ ಇವತ್ತು ಗೊತ್ತಿರೋದಿಲ್ಲ. ಏನೋ ಬಾಯಿಗೆ ಬಂದಿದ್ದು ಮಾತಾಡ್ತಿರ್ತಾರೆ. ಮಾರ್ಕೆಟ್ ಕೆಲವು ಸಲ ಅಪ್ ಆಗುತ್ತೆ, ಕೆಲವು ಸಲ ಡೌನ್ ಆಗುತ್ತೆ. ಈ ರೀತಿಯ ಸೀಸಾ ಟೈಪ್ ಅಲ್ಲಿ ಮೂವ್ಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅವು ಇಂಡೆಕ್ಸ್ ಲೆವೆಲ್ ಅಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಕಳೆದ ವಾರ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಅಂತ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ನಾಸ್ಡಾಕ್ ಅಲ್ಲಿ ಶುಕ್ರವಾರದ ಸೆಷನ್ ಅಲ್ಲಿ 143 ಪಾಯಿಂಟ್ಸ್ ಅಥವಾ 0.61% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 187 ಪಾಯಿಂಟ್ಸ್ ಅಥವಾ 0.8% ಪಾಸಿಟಿವ್ ಇದೆ. ಒಟ್ಟಿನಲ್ಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಸೆಂಟಿಮೆಂಟ್ ಇದೆ, ಬಟ್ ಹೈಲಿ ವಾಲಟೈಲ್ ಇದೆ. ನೋಡಬಹುದು ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಇದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಳೆದ ವಾರ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಈ ವಾರ ಯಾವ್ದಾದ್ರು ರಜೆ ಇದೆಯಾ ಅಂತ ನೋಡಿದ್ರೆ ನೋಡಬಹುದು ಗುರುನಾನಕ್ ದೇವ್ ಜಯಂತಿಯ ಪ್ರಯುಕ್ತ ನವೆಂಬರ್ 5ನೇ ತಾರೀಕು ರಜೆ ಇದೆ. ಅಂದ್ರೆ ಬುಧವಾರ ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಅಂದ್ರೆ ಈ ವಾರದಲ್ಲಿ ಜಸ್ಟ್ 4 ಡೇಸ್ ಮಾತ್ರ ಮಾರ್ಕೆಟ್ ಓಪನ್ ಇರುತ್ತೆ, ಒಂದು ದಿನ ರಜೆ ಇರುತ್ತೆ. ಇನ್ನು ಇವೆಂಟ್ ಗಳ ಕಡೆ ಬರೋದಾದ್ರೆ ಮೊದಲಿಗೆ ಡೊನಾಲ್ಡ್ ಟ್ರಂಪ್ ಮೇಲೆ ಎಲ್ಲ ಗಮನವನ್ನ ಹಿಡಬೇಕಾಗುತ್ತೆ. ಚೈನಾದ ಜೊತೆ ಒಂದಷ್ಟು ಮಾತುಕತೆಗಳಾಗಿದೆ, ಬಟ್ ಯಾವುದೇ ಸೆಟ್ಲ್ಮೆಂಟ್ ಆಗಿಲ್ಲ ಡೀಲ್ ಗೆ ಸಂಬಂಧಪಟ್ಟಂತೆ, ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ. ಬಟ್ ಒಂದಷ್ಟು ಪಾಸಿಟಿವ್ ಔಟ್ಕಮ್ಸ್ ಬರ್ತಿದೆ. ಅಮೆರಿಕ ಕೂಡ ಒಂದಷ್ಟು ಪಾಸಿಟಿವ್ ಮಾತನ್ನ ಹೇಳಿದೆ, ಹಾಗೆ ಚೈನಾ ಕೂಡ ಒಂದಷ್ಟು ಪಾಸಿಟಿವ್ ಮಾತನ್ನ ಹೇಳಿದೆ. ಬಟ್ ಡೀಲ್ ಅಂತೂ ಫೈನಲೈಸ್ ಆಗಿಲ್ಲ. ಹಾಗೆ ಚೈನಾ ರೇರ್ ಅರ್ತ್ ಮೇಲೆ ಹಾಕಿದಂತ ನಿರ್ಬಂಧಗಳನ್ನ ತೆರವುಗೊಳಿಸಿದೆ. ಅದೊಂದು ಪಾಸಿಟಿವ್ ಅಪ್ಡೇಟ್. ಎಸ್ಪೆಷಲಿ ರೇರ್ ಅರ್ತ್ ಮೇಲೆ ಡಿಪೆಂಡ್ ಆಗಿರುವಂತಹ ಕಂಪನಿಗಳಿಗೆ ಲೈಕ್ ಆಟೋ, ಸೆಮಿಕಂಡಕ್ಟರ್ ಈ ರೀತಿಯ ಕಂಪನೀಸ್ಗೆ ಅದೊಂದಷ್ಟು ಪಾಸಿಟಿವ್ ಸುದ್ದಿಯನ್ನ ತರಬಹುದಾಗಿರುತ್ತೆ. ಏನು ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾರೆ ಗೊತ್ತಿಲ್ಲ. ಜೊತೆಗೆ ಈ ವಾರ ಏನಾದರೂ ಭಾರತ ಹಾಗೂ US ನಡುವಿನ ಟ್ರೇಡ್ ಡೀಲ್ ಗೆ ಅಂತಿಮ ನಿಲುವು ಪ್ರಕಟ ಆಗುತ್ತಾ, ಇದ್ರ ಮೇಲೆ ನಾವು ಕಣ್ಣಿಟ್ಟಿರಬೇಕಾಗುತ್ತೆ. ಗೊತ್ತಿಲ್ಲ ಆಗುತ್ತಾ ಇಲ್ವಾ ಅಂತ. ಬಟ್ ಹೋಪ್ಸ್ ಅಂತೂ ಪ್ರತಿ ವಾರ ಇದ್ದೇ ಇದೆ. ಈ ವಾರ ಆಗುತ್ತಾ, ಈ ವಾರ ಆಗುತ್ತಾ ಅಂತ. ಈ ವಾರ ಏನಾದರೂ ಸುದ್ದಿಗಳು ಬರುತ್ತಾ ಅನ್ನೋದನ್ನ ನೋಡಬಹುದು. ಸಾಕಷ್ಟು ಸುದ್ದಿಗಳನ್ನ ನಾವು ಈಗಾಗಲೇ ನೋಡಿದ್ವಿ. ಆಲ್ಮೋಸ್ಟ್ ಫೈನಲೈಸ್ ಆಗಿದೆ ಡೀಲ್ ಅಂತ. ಬಟ್ ಯಾವಾಗ ಅನೌನ್ಸ್ಮೆಂಟ್ ಮಾಡುತ್ತೋ ಸರ್ಕಾರ ಗೊತ್ತಿಲ್ಲ. ಹಾಗಾಗಿ ವೆಯ್ಟ್ ಮಾಡಬೇಕಾಗತ್ತೆ ಇದಕ್ಕೆ. ಇನ್ನು ನೆಕ್ಸ್ಟ್ UK ಸೆಂಟ್ರಲ್ ಬ್ಯಾಂಕ್ ನ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇದೆ ಈ ವಾರದಲ್ಲಿ. ಡೇಟ್ ನೋಡಬಹುದು ನವೆಂಬರ್ 6 ಫೋರ್ಕಾಸ್ಟ್ 4% ಇದೆ. ಮೊದಲಿನಿಂದ 4% ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಮೇ ಬಿ ಅದೇ ಕಂಟಿನ್ಯೂ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ. UK ಸೆಂಟ್ರಲ್ ಬ್ಯಾಂಕ್ ಡಿಸಿಷನ್ ಇದನ್ನು ಕೂಡ ವಾಚ್ ಮಾಡಬಹುದು. 6ನೇ ತಾರೀಕು ಯಾವ ರೀತಿ ಡಿಸಿಷನ್ ಬರುತ್ತೆ ಅಂತ. ನಂತರ ನಮ್ಮ ಇಂಡಿಯಾ ಕಡೆ ಬಂದ್ರೆ ಬಿಹಾರ್ ಎಲೆಕ್ಷನ್ಸ್ ಫಸ್ಟ್ ಫೇಸ್ ಈ ವಾರ ಇದೆ. ಗುರುವಾರ ಅಂದ್ರೆ 6ನೇ ತಾರೀಕು ಮೊದಲ ಹಂತದ ಚುನಾವಣೆ ಇರುತ್ತೆ. ಸಾಕಷ್ಟು ಹೀಟೆಡ್ ಡಿಸ್ಕಷನ್ಸ್ ಈಗಾಗಲೇ ನೋಡ್ಲಿಕ್ಕೆ ಸಿಗ್ತಾ ಇದೆ. ಜೊತೆಗೆ ಎಲೆಕ್ಷನ್ಸ್ ನಂತರ ಆಕ್ಚುಲಿ ಎಕ್ಸಿಟ್ ಪೋಲ್ ಅವತ್ತು ಬರೋದಿಲ್ಲ 6ನೇ ತಾರೀಕು, 11ನೇ ತಾರೀಕು. ಯಾಕಂದ್ರೆ ಸೆಕೆಂಡ್ ಫೇಸ್ ಇರೋದ್ರಿಂದ 11ನೇ ತಾರೀಕು ಎಕ್ಸಿಟ್ ಪೋಲ್ಸ್ ಬರುತ್ತೆ. ಬಟ್ 6ನೇ ತಾರೀಕು ಕೂಡ ನಾವು ಫೋಕಸ್ ಇಡಬೇಕಾಗುತ್ತೆ. ಯಾಕೆಂತಂದ್ರೆ ಮಾರ್ಕೆಟ್ ಗೆ ನಮಗೆ ಗೊತ್ತಾಗದಿರೋದು ಗೊತ್ತಾಗುತ್ತೆ. ಆಸ್ ಎ ಸ್ಮಾಲ್ ಇನ್ವೆಸ್ಟರ್ಸ್ ನಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗದಿರಬಹುದು, ಬಟ್ ಮಾರ್ಕೆಟ್ ತಿಳ್ಕೊಳತ್ತೆ. ಅಂದ್ರೆ ಬಿಗ್ ಪ್ಲೇಯರ್ಸ್ ಅದೇ ಅಲ್ವಾ ಮಾರ್ಕೆಟ್. ನಮಗೆ ಗೊತ್ತಾಗದಿರೋದು ಮಾರ್ಕೆಟ್ ಗೆ ಗೊತ್ತಾಗುತ್ತೆ. ಹಾಗಾಗಿ ಎಸ್ಪೆಷಲಿ 7th ಒಂದಷ್ಟು ರಿಯಾಕ್ಷನ್ ಬಂದ್ರು ಬರ್ಬೋದು, ವಾಚ್ ಮಾಡಬೇಕಾಗುತ್ತೆ ಯಾವ ರೀತಿ ಇರುತ್ತೆ ಅಂತ. ಬಿಹಾರ್ ಎಲೆಕ್ಷನ್ ಕಡೆ ಕೂಡ ನಾವು ಗಮನವನ್ನ ಇಡಬೇಕಾಗುತ್ತೆ ಈ ವಾರದಲ್ಲಿ. ಇನ್ನು ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋದು ಅಂದ್ರೆ ರಿಸಲ್ಟ್ಸ್ ಈಗಾಗಲೇ ಸಾಕಷ್ಟು ಕಂಪನಿಗಳು ಅನೌನ್ಸ್ ಮಾಡಿದ್ದಾವೆ. ಈ ವಾರ ಕೂಡ ಸಾಕಷ್ಟು ಕಂಪನಿಗಳಿದಾವೆ, 100 ಕಂಪನಿಗಳಿದಾವೆ ಅಂತ ಹೇಳ್ಬೋದು. ಈ ವಾರ ಕೂಡ 3M ಇಂಡಿಯಾ ಇದೆ, ಅಗರ್ವಾಲ್, ಅಜಂತಾ ಫಾರ್ಮಾ, ಅಂಬುಜಾ ಸಿಮೆಂಟ್ಸ್, ಅರವಿಂದ್ ಫ್ಯಾಷನ್, ಆರ್ಯನ್ ಪ್ರೋ ಸೊಲ್ಯೂಷನ್ಸ್, ಭಾರತಿ ಏರ್ಟೆಲ್, ಕ್ಯಾಂಟಬಿಲ್. ಹೀಗೆ ಲಿಸ್ಟ್ ನೋಡ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ, ಸಣ್ಣದೇನಲ್ಲ. ಹಾಗಾಗಿ ಎಲ್ಲವನ್ನು ಓದ್ಕೊಂಡು ಹೋಗೋದಂತೂ ಸೂಕ್ತ ಆಗೋದಿಲ್ಲ. ಮೇಜರ್ ಕಂಪನಿಗಳನ್ನ ಒಂದ್ಸಲ ಗಮನ ಹರಿಸೋದಾದ್ರೆ SJS ಎಂಟರ್ಪ್ರೈಸಸ್ ಇದೆ,
ಟಾಟಾ ಕನ್ಸ್ಯೂಮರ್ ಇದೆ ನೋಡಬಹುದು, ನಿಫ್ಟಿ 50 ಇರುವಂತಹ ಕಂಪನಿ. ನಾಳೆ ರಿಸಲ್ಟ್ ಇದೆ. ಅದಾನಿ ಎಂಟರ್ಪ್ರೈಸಸ್ ಇದೆ, ಅದಾನಿ ಪೋರ್ಟ್ಸ್ ಇದೆ ಈ ವಾರದಲ್ಲಿ. ಕೇನ್ಸ್ ಟೆಕ್ ರಿಸಲ್ಟ್ ಇದೆ 4ನೇ ತಾರೀಕಿದೆ. ಕೇನ್ಸ್ ಟೆಕ್ ಮೊಬಿಕ್ವಿಕ್ ಇದೆ. SBI ರಿಸಲ್ಟ್ ಇದೆ 4ನೇ ತಾರೀಕು ನೋಡಬಹುದು. ಸುಜ್ಲೋನ್ ಇದೆ 4ನೇ ತಾರೀಕು. BML ರಿಸಲ್ಟ್ ಇದೆ 5ನೇ ತಾರೀಕು. ಹೀಗೆ ಸಾಕಷ್ಟು ಕಂಪನಿಗಳ ಲಿಸ್ಟ್ ಇದೆ, ಒಂದ್ಸಲ ನೋಡ್ಕೊಳ್ಳಿ. ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತ ಕಂಪನಿಗಳ ರಿಸಲ್ಟ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ. ಯಾವತ್ತು ರಿಸಲ್ಟ್ ಇದೆ, ರಿಸಲ್ಟ್ ಹೇಗ್ ಬಂತು, ಅದಕ್ಕೆ ರಿಯಾಕ್ಷನ್ ಹೇಗ್ ಬಂತು ಮಾರ್ಕೆಟ್ ಅಲ್ಲಿ, ಇದನ್ನ ವಾಚ್ ಮಾಡಬೇಕಾಗುತ್ತೆ. ಆಸ್ ಎ ಇನ್ವೆಸ್ಟರ್ಸ್ ಇದು ನಮ್ಮ ಕೆಲಸ. ಯಾಕಂದ್ರೆ ನಾವು ಕಷ್ಟಪಟ್ಟಿರುವಂತ ಹಣವನ್ನ ಇನ್ವೆಸ್ಟ್ ಮಾಡಿದೀವಿ ಅಂತಂದ್ರೆ ಅಬ್ವಿಯಸ್ಲಿ ಅದರ ಬಗ್ಗೆ ಕೇರ್ಫುಲ್ ಆಗಿರ್ಬೇಕಲ್ವಾ. ಹಾಗಾಗಿ ನಾವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ಹಾಗೂ ಇನ್ವೆಸ್ಟ್ ಮಾಡಬೇಕು ಅಂತ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಕಂಪನೀಸ್, ಅವುಗಳ ಪರ್ಫಾರ್ಮೆನ್ಸ್ ಹೇಗಿದೆ, Q2 ನಲ್ಲಿ ಚೆನ್ನಾಗಿದೆಯಾ ಇಲ್ವಾ, ಮಾರ್ಕೆಟ್ಸ್ ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಇದೆಲ್ಲವನ್ನು ವಾಚ್ ಮಾಡಬಹುದು. ಆಸ್ ಎ ಇನ್ವೆಸ್ಟರ್ ಇದು ನಮ್ಮ ಕೆಲಸ ಆಗುತ್ತೆ, ಹಾಗಾಗಿ ಮಾಡಲೇಬೇಕು. ಇನ್ನು FIS DIS ಆಕ್ಟಿವಿಟೀಸ್ ಕಡೆ ಬರ್ತದೆ. ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು 6769 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. DIS 7068 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಓವರ್ ಆಲ್ ಅಕ್ಟೋಬರ್ ಮಂತ್ ಅಲ್ಲಿ ನೋಡಬಹುದು 2346 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಮೇ ಬಿ ಇದೆರಡು ಸೇರ್ಕೊಂಡಿಲ್ಲ ಅನ್ಸುತ್ತೆ. ಓವರ್ ಆಲ್ ನೋಡಬಹುದು ಇಲ್ಲಿದೆ 9846 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 9237 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಮೇ ಬಿ ಇದು ಜಸ್ಟ್ 2 ಡೇಸ್ ಅಂದ್ಕೊಳ್ತೀನಿ. ಇದೆ ನೋಡಬಹುದು 2 ಡೇಸ್ ಅಷ್ಟೇ. ಇಲ್ಲಿದೆ 52,792 ಕ್ರೋರ್. ಇವರು 2346 ಕ್ರೋರ್. ಬಟ್ ಇಲ್ಲಿ FIS ಈ ತಿಂಗಳು ಕೂಡ ಒಂದಷ್ಟು ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಬಟ್ ಅದಕ್ಕಿಂತ ದುಪ್ಪಟ್ಟು ಅಥವಾ ಅದಕ್ಕಿಂತ ತುಂಬಾನೇ ಜಾಸ್ತಿ ಅಂತ ಹೇಳ್ಬೋದು. 52,000 ಕೋಟಿ ನೆಟ್ ಬೈಯಿಂಗ್ ಅನ್ನ DIS ಮಾಡಿದ್ದಾರೆ. DIS ಇಂದ ಈ ರೀತಿಯ ಇನ್ಫ್ಲೋ ಬರ್ತಿರೋದ್ರಿಂದಾನೇ ನಮ್ಮ ಮಾರ್ಕೆಟ್ ಅಲ್ಲಿ ಅಂತ ದೊಡ್ಡ ಕರೆಕ್ಷನ್ ಅನ್ನ ನೋಡಕ್ ಆಗ್ತಿಲ್ಲ. ಇನ್ ಕೇಸ್ FIS ಈ ರೀತಿ ಸೆಲ್ ಮಾಡಿದ್ರೆ, ಈ ರೀತಿ ಬೈ ಮಾಡಿಲ್ಲ ಅಂದಿದ್ರೆ ಇನ್ನು ಜಾಸ್ತಿ ಕರೆಕ್ಷನ್ ಇರ್ತಾ ಇತ್ತು. ಬಟ್ ಅದನ್ನ ತಡೀತಿದ್ದಾರೆ ಅಂತ ಹೇಳ್ಬೋದು DIS ಇನ್ಫ್ಲೋ. ಆಕ್ಚುಲಿ ರಿಟೇಲ್ ಇನ್ವೆಸ್ಟರ್ಸ್, ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡ್ತಿರುವಂತ ಇನ್ವೆಸ್ಟರ್ಸ್ ತುಂಬಾ ಒಳ್ಳೆ ಇನ್ಫ್ಲೋನ ಕೊಡ್ತಾ ಇರೋದು ಮಾರ್ಕೆಟ್ಗೆ. ಇನ್ನು ನೆಕ್ಸ್ಟ್ ಕ್ರೂಡ್ ಮೇಲೆ ಕೂಡ ಗಮನ ಇಟ್ಟಿರ್ಬೇಕಾಗುತ್ತೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಯಾಕಂದ್ರೆ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಆಸ್ ಆಫ್ ನಾವು ನೋಡಬಹುದು $65 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. 62, 61 ರೇಂಜ್ ಅಲ್ಲಿ ಇದ್ದಂತದ್ದು 65 ರೇಂಜ್ ಗೆ ಬಂದಿದೆ. ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನು ಕೂಡ ವಾಚ್ ಮಾಡಬಹುದು. ನಂತರ ರೂಪಿ ವರ್ಸಸ್ ಡಾಲರ್ ಎದುರುಗಡೆ ರೂಪಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಮಧ್ಯೆ ನೋಡಬಹುದು. ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಆಯ್ತು ರೂಪಿ ಡಾಲರ್ ಎದುರುಗಡೆ. ಬಟ್ ಆ ನಂತರ ಅಷ್ಟೇ ಒಳ್ಳೆ ಕಮ್ ಬ್ಯಾಕ್ ಅನ್ನ ಡಾಲರ್ ಮಾಡಿದೆ ಅಂತ ಹೇಳ್ಬೋದು. ಮತ್ತೆ 88 ರುಪೀಸ್ ಅನ್ನ ಕ್ರಾಸ್ ಮಾಡಿ 89 ರುಪೀಸ್ ರೇಂಜ್ ಗೆ ಬಂದು ನಿಂತಿದೆ ಪರ್ ಡಾಲರ್. ರೂಪಿ ಮತ್ತೆ ವೀಕ್ನೆಸ್ ತೋರಿಸಿದೆ ಅಂತ ಹೇಳ್ಬೋದು. ಮಧ್ಯೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರು ಕೂಡ ಮತ್ತೆ ಅದು ಅಗೇನ್ ವೀಕ್ನೆಸ್ ಕಡೆನೆ ಮುಂದುವರೆದಿದೆ. ಈ ಕಡೆ ಕೂಡ ವಾಚ್ ಮಾಡಬೇಕಾಗುತ್ತೆ. ಮತ್ತೆ ಏನಾದ್ರು 89 ಕೂಡ ಕ್ರಾಸ್ ಮಾಡಿ 90 ರೇಂಜ್ ಹೋಗ್ಬಿಡುತ್ತಾ ಅಂತ. ಡಾಲರ್ ಸ್ಟ್ರಾಂಗ್ ಆಗೋದು ಖಂಡಿತ. ಆಸ್ ಎ ಇಂಪೋರ್ಟ್ ನೇಷನ್ ನಮ್ಗೇನು ಅಷ್ಟು ಒಳ್ಳೆ ಸುದ್ದಿ ಆಗುದಿಲ್ಲ. ಬಟ್ ಸ್ಟಿಲ್ ರೂಪಿ ವೀಕ್ನೆಸ್ ಕಂಟಿನ್ಯೂ ಆಗ್ತಿದೆ. ಇನ್ನು ಗೋಲ್ಡ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು. ಲಾಸ್ಟ್ ವೀಕ್ ನೋಡಬಹುದು ಒಳ್ಳೆ ಕಮ್ ಬ್ಯಾಕ್ ಕೂಡ ಮಾಡಿದೆ. ಒಳ್ಳೆ ಕರೆಕ್ಷನ್ ಬಂತು ಹೈಯಿಂದ, ಮತ್ತೆ ಒಂದಷ್ಟು ಫುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇದು ಸಸ್ಟೈನ್ ಆಗುತ್ತಾ ಅನ್ನೋದನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ಇಕ್ವಿಟಿ ಮಾರ್ಕೆಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಗೋಲ್ಡ್ ಅಲ್ಲಿ ಕನ್ಸಾಲಿಡೇಟ್ ಆಗ್ಬಹುದು. ಬಟ್ ಇಕ್ವಿಟಿ ಮಾರ್ಕೆಟ್ಸ್ ಅಲ್ಲಿ ಒಂದು ಕ್ಲಾರಿಟಿ ಇಲ್ಲ. ಹಾಗಾಗಿ ಗೋಲ್ಡ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಮಾಡಬಹುದು. ಬಟ್ ರೆಕಾರ್ಡ್ ಲೆವೆಲ್ ಅಲ್ಲಿ ಇದೆ. ಹಾಗಾಗಿ ಕರೆಂಟ್ ಎಂಟ್ರಿ ಪೊಸಿಷನ್ ಗೆ ಅಂತ ಒಳ್ಳೆ ಸಮಯ ಅಲ್ಲ ಅಂತ ಅನ್ನೋದು ನನ್ನ ಭಾವನೆ. ಬಟ್ ಫೈನಲ್ ಡಿಸಿಷನ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ತಗೊಳ್ಬೇಕು. ಈ ವಾರ ಕೂಡ ಗೋಲ್ಡ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರದಿಂದ ಒಂದಷ್ಟು IPOಗಳು ಓಪನ್ ಆಗ್ತಾ ಇದೆ. ಓರ್ಕ್ಲಾ ಇಂಡಿಯಾ ಲಿಸ್ಟಿಂಗ್ ಇರುತ್ತೆ ಈ ವಾರ. ಇನ್ನು ಸ್ಟಡ್ಸ್ ಅಕ್ಸೆಸರೀಸ್ ಕೂಡ ಲಿಸ್ಟಿಂಗ್ ಇರುತ್ತೆ. ಬಟ್ ಇನ್ನು ಸಬ್ಸ್ಕ್ರಿಪ್ಷನ್ ಗೆ ನಾಳೆ ಕೂಡ ಓಪನ್ ಇರುತ್ತೆ. ಲೆನ್ಸ್ ಕಾರ್ಡ್ಸ್ 4th ವರ್ಗೂ ಓಪನ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇನ್ನು ಗ್ರೋ ಕೂಡ ಓಪನ್ ಆಗ್ತಾ ಇದೆ 4ನೇ ತಾರೀಕಿಂದ. ನಂತರ ಪೈನ್ ಲ್ಯಾಬ್ಸ್ 7th ಇಂದ ಓಪನ್ ಆಗ್ತಾ ಇದೆ. ಇವುಗಳನ್ನು ಕೂಡ ವಾಚ್ ಮಾಡಬಹುದು. ಜೊತೆಗೆ ಸ್ಟಡಿ ಕೂಡ ಮಾಡಬಹುದು ಯಾವ ರೀತಿ ಇದಾವೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಲಿಸ್ಟಿಂಗ್ ಸಂದರ್ಭದಲ್ಲಿ ಅಂತ ವಾಚ್ ಮಾಡಬಹುದು. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ BML ನ ಸ್ಟಾಕ್ ಸ್ಪ್ಲಿಟ್ ಇರುತ್ತೆ. ನಾಳೆ ಎಕ್ಸ್ ಡೇಟ್ ಆಗಿರುತ್ತೆ. ಅಂದ್ರೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. 10 ರೂಪಾಯಿ ಅಂತ ಫೇಸ್ ವ್ಯಾಲ್ಯೂ 5 ರೂಪಾಯಿ ಆಗುತ್ತೆ. 1:2 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ನಾಳೆ ಸ್ಟಾಕ್ ಅಲ್ಲಿ 50% ಡೌನ್ ತೋರಿಸುತ್ತೆ. ಬಟ್ ಭಯಪಡುವಂತದ್ದೇನಿಲ್ಲ. ಇದು ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಆಗ್ತಿರುವಂತ ಬದಲಾವಣೆ. ಇನ್ನು ಬೇರೆ ಕಂಪನಿಗಳು ಯಾವಿದ್ದಾವೆ ಅಂತ ನೋಡಿದ್ರೆ ಪಾಶ್ವಾ ಎಂಟರ್ಪ್ರೈಸಸ್ ನ ಸ್ಪಿನ್ ಆಫ್ ಇದೆ. 4th ನವೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ. ನಂತರ ಇನ್ನು ಸಾಕಷ್ಟು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರ್ತವೆ. ಎರಡೇ ಕಂಪನಿಗಳು ಸ್ಪ್ಲಿಟ್ ಆಗೋ ಸ್ಪಿನ್ ಆಫ್ ಇರುವಂತದ್ದು. ಬೇರೆಲ್ಲ ಡಿವಿಡೆಂಡ್ ಕಾರಣಕ್ಕೆ ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರ್ತವೆ. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್. ಎಸ್ಪೆಷಲಿ ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ವಾಚ್ ಮಾಡಬಹುದು ಈ ವಾರ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.